ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಈ ಮುಳ್ಳುಸಜ್ಜೆಗೆ ಪರಿಹಾರ ಏನು ಅಂತೇಳಿ ನನಗೂ ತಲೆಗೆ ಓಡ್ತಾ ಇಲ್ಲ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ನೋಡ್ತಾ ಇರಿ. ಆಮೇಲೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಆಮೇಲೆ ಲೈಕ್ಸ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಅದಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಈ ರೀತಿ ಮುಳ್ಳುಸಜ್ಜೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇದು ಯಾವುದರಿಂದ ಬರುತ್ತೆ ಅಂತ ದೇವ್ರಣೆ ನನಗೆ ಗೊತ್ತಿಲ್ಲ. ನನಗೂ ಇನ್ಸ್ಟಾಗ್ರಾಮ್ನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೀನಿ. ನೋಡಿ ನನಗೂ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಡೌಟ್ ಕೂಡ ಶುರುವಾಗೈತೆ. ಇದು ಎಲ್ಲಿ ಹೊಲಕ್ಕಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿ ವರ್ಷ ಎಲ್ಲರೂ ಕಳೆ ಅದು ಇದು ಕೀಟನಾಶಕ ಹೊಡಿತಿದ್ದಾರೆ. ಅದಾದಮೇಲೆ ಎಲ್ಲನೂ ಮಾಡ್ತಾಯಿದ್ದಾರೆ. ಆದರೆ ಇದು ಎಲ್ಲಿಂದ ಬರುತ್ತೆ ಏನು ಅಂತ ಗೊತ್ತಾಗ್ತಿಲ್ಲ. ಆದರೆ ವಿಪರೀತ ಮುಳ್ಳುಸಜ್ಜೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೇ ಕೂಡ. ರಾಶಿ ಸಾಲ, 2 ಸಾಲಿಗೆ ಒಂದೊಂದ್ಸಲಿ ರಾಶಿ ಬೀಳ್ತಾನೆ ಇದೆ. ನೋಡಿ ಇಲ್ಲೂ ಕೂಡ ನೋಡ್ತಿರ್ಬೋದು ನೀವು. ಬಟ್ ಇದು ನಮ್ಮ ಕೆಮಿಕಲ್ಸು ಯೂಸ್ ಮಾಡಿದ್ರೆ ಹೋಗ್ತಾನೆ ಇಲ್ಲ. ಇದು ಎಷ್ಟು ಕೆಮಿಕಲ್ಸು ಯೂಸ್ ಮಾಡಿದರೆ ಅಕ್ಕಪಕ್ಕದ ಹೊಲದವರು, ನಾವು ಮಾತ್ರ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಭೂಮಿ ಚೆನ್ನಾಗಿರ್ಬೇಕು. ಭೂಮಿ ಇವತ್ತು ದಿನಕ್ಕೆ ಡ್ರೈ ಆಗುತ್ತಾ ಹೋಗುತ್ತೆ. ಅದರೊಳಗೆ ಮಳೆ ಹುಳ, ಎರೆಹುಳ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿನೇ ವಿರೋಧ ಮಾಡ್ಕೊಂಡಿದ್ದೀವಿ ನಾವು. ನಾನು ಕೂಡ ಹೌದು, ಮತ್ತು ಇನ್ನಿತರ ಸ್ನೇಹಿತರು ಕೂಡ ನಾನು ಪ್ರಚೋದನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಕಳೆನಾಶಕ ಎಷ್ಟು ಓಡಿಸ್ತೀವಿ ಅಷ್ಟು. ಆದರೆ ಏನು ಮಾಡ್ತೀರಾ, ಇವತ್ತಿನ ಕೂಲಿ ಆಳುಗಳ್ನ ನಾವು ಕರ್ಕೊಂಬಂದು ಪ್ರತಿದಿನ 350-400 ರೂಪಾಯಿ ಕೂಲಿ ಕೊಟ್ಟು ತೆಗ್ಸೋಕ್ಕೂ ಆಗಂಗಿಲ್ಲ ನಮ್ಮ ಕೈಲಿ. ಆದರೂ ಜೋಳನೂ ಹಿಂಗೆ ಚೆನ್ನಾಗೇ ಬಂದಿದೆ. ಆದರೆ ಇದರೊಳಗೆ ಮುಳ್ಳುಸಜ್ಜೆ, ಈ ಥರ ಮುಳ್ಳುಸಜ್ಜೆನೂ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಜೋಳಕ್ಕಿಂತ ಚೆನ್ನಾಗಿ ಬಂದೈತೆ. ನೋಡ್ತಾ ಇರ್ಬೋದು ನೀವೇ. ಅದಕ್ಕೋಸ್ಕರ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಮುಳ್ಳುಸಜ್ಜೆ ಯಾವುದರಿಂದ ಬರುತ್ತೆ, ಅದಕ್ಕೆ ಕಳೆನಾಶಕನೂ ಸಿಗ್ತಾಯಿಲ್ಲ. ಅದೇ ಏನಾಗ್ತಾಯಿದೆ ಏನಿಲ್ಲ, ಈ ಕೆಮಿಕಲ್ಸಿಂದ ಬರುತ್ತೋ ಅಥವಾ ಈ ಗೊಬ್ಬರದಲ್ಲಿ ಕೆಲವೊಬ್ಬರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೀನಿ ನಾನು ಕೂಡ. ಆದರೆ ಏನು ಮಾಡ್ತಾಯಿದ್ದಾರೆ, ಈ ಗೊಬ್ಬರದಲ್ಲಿ ಬರ್ತಾಯಿದೆ. ಈಗ ಮೇಲ್ ಗೊಬ್ಬರ ಹಾಕ್ತಿರಲ್ಲ, DAP 2020, ಆಮೇಲೆ ಬಿತ್ತೋ ಗೊಬ್ಬರದಿಂದನೂ ಬರ್ತಾಯಿದ್ದಾರೆ ಅಂತ ನಾನಂತೂ ಆಲ್ಮೋಸ್ಟ್ ಅಲ್ಲಿ ನಂಬೇ ಇಲ್ಲ. ಆದ್ರೂ ನಾವು ಪ್ರತಿ ವರ್ಷ ಕಳೆ ತೆಗಿಸ್ತಾ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಈಗ ಏನಾಗ್ತಾಯಿದೆ ಅಂದರೆ, ನಮಗೆ ತೆಗ್ಸಿ ಬೇಜಾರಾಗ್ತೈತೆ. ಏನು ಹೊಲ ಮಾಡ್ತೀರಾ, ಏನು ಮನೆ ಮಾಡ್ತೀರಾ, ರೈತರು ಯಾವ್ದ್ರಾಗ ಉದ್ಧಾರ ಆಗ್ತಾರೆ. ಈ ರೈತರನ್ನೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ, ಒಂದು ನೋಡೋಕೆ ಮಾತ್ರ ಎಲ್ಲ ಚೆನ್ನಾಗೇ ಕಾಣಿಸ್ತಾರೆ ರೈತರು. ರೈತರೇ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತಾರೆ. ಆದರೆ ಏನು ಮಾಡ್ತಾರೆ, ಈ ರೀತಿ ಕಳೆ ಈ ರೀತಿ ಇರುತ್ತೆ. ಇಳುವರಿ ಕಮ್ಮಿ, ಬೀಜ ನೋಡಿದರೆ ವಿಪರೀತ, ಗೊಬ್ಬರ ನೋಡಿದರೆ ವಿಪರೀತ. ಮತ್ತು ರೈತರು ಹೆಂಗೆ ಬೆಳಿಬೇಕು ಹೇಳ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ರೈತರಿಗೋಸ್ಕರ ಉಪಯೋಗ ಆಗುವಂಥ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸಮಾಜದಲ್ಲಿ ರೈತರು ಬೆಳೆದ್ರೆ ಎಲ್ಲರೂ ಚೆನ್ನಾಗಿದ್ದೇ ಇರ್ತಾರಲ್ವ. ಅದಕ್ಕೋಸ್ಕರ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿಂದು ಈ ರೀತಿ ಮುಳ್ಳುಸಜ್ಜೆ ಯಾವುದೇ ರೀತಿ ಬೀಜ ಇಲ್ಲ, ಏನೂ ಇಲ್ಲ. ಪ್ರತಿ ವರ್ಷ ಬೀಜ ಆಗೋಕ್ಕಿಂತ ಮುಂಚೆನೇ ಕಳೆ ತೆಗಿತಾರೆ ರೈತರು. ಆದರೂ ಈ ರೀತಿ ಮುಳ್ಳುಸಜ್ಜೆ ಬೆಳೀತಾ ಇದೆ, ಈ ರೀತಿ ಹುಲ್ಲು ಬೆಳೀತಾ ಇದೆ. ಆಮೇಲೆ ಇವಾಗ ವಿಪರೀತ ಕೀಟ ಬಾಧೆಗಳು ಸ್ಟಾರ್ಟ್ ಆಗಿಬಿಟ್ಟೈತೆ ಮೆಕ್ಕೆಜೋಳಕ್ಕೆ. ಇಲ್ಲಿ ನೋಡ್ತಿದ್ದೀರ ನೀವೇ ಕೂಡ ಎಷ್ಟು ಕೀಟ ಬಾಧೆಗಳು. ಮತ್ತು ಈಗಾದರೆ ರೈತರು ಹೆಂಗೆ ಬೆಳೀತಾರೆ, ರೈತರು ಬೆಳೆಯೋಕ್ಕೋಸ್ಕರ ಇವಾಗೆಲ್ಲ ಹೇಳ್ತಾರೆ ಸಮಾಜದಲ್ಲಿ ರೈತರೇ ದೇಶದ ಬೆನ್ನೆಲುಬು, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಎಲ್ಲ ರೀತಿ ಕೆಮಿಕಲ್ಸಲ್ಲೂ ರೈತರಿಗೆ ಮೋಸ ಮಾಡ್ತಾನೇ ಇದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನನಗೆ ಇವಾಗ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇತ್ತೀಚೆಗೆ ರೈತರು ತುಂಬ ಮುಟ್ಟಾಳ್ರನ್ನ ಮಾಡ್ತಾಯಿದ್ದಾರೆ ರೈತರನ್ನ. ನೋಡಿ ಸ್ನೇಹಿತರೆ, ನೋಡಿ ಜೋಳನೂ ಅಷ್ಟೇ ಚೆನ್ನಾಗಿ ಬಂದೈತೆ. ಅದ್ರಾಗೆ ಮುಳ್ಳುಸಜ್ಜೆನೂ ಈ ಥರ ಇಷ್ಟು ನೀವು ನೋಡ್ತಿರ್ಬೋದು. ಸಿಕ್ಕಾಪಟ್ಟೆ ಇವಾಗೆಲ್ಲ ಕಳೆ ತೆಗ್ಸಿದ್ದೀನಿ ನಾನು. ಆಲ್ರೆಡಿ ಅರ್ಧ ತೆಗ್ಸಿದ್ದೀನಿ. ಮತ್ತು ಇನ್ನೂ ಸ್ಟಾರ್ಟ್ ಆಗ್ತೈತೆ ಮತ್ತೆ ಮುಳ್ಳುಸಜ್ಜೆ. ಎಲ್ಲಿಂದ ಬರುತ್ತೆ ಅದು ಮುಳ್ಳುಸಜ್ಜೆ ಅಂತ ಗೊತ್ತಾಗ್ತಿಲ್ಲ. ಇದೇನು ಕೆಮಿಕಲ್ಸು ಮೇಲ್ ಗೊಬ್ಬರ ಹಾಕ್ತಾರಲ್ಲ ಅದರಿಂದ ಬರುತ್ತೋ, ಅಥವಾ ಬಿತ್ತನೆ ಮಾಡಬೇಕಾದ್ರೆ ಹಾಕ್ತಾರಲ್ಲ ಅದರಿಂದ ಬರುತ್ತೋ, ದೇವ್ರಾಣೆ ನಿಜಕ್ಕೂ ಗೊತ್ತಿಲ್ಲ ಸ್ನೇಹಿತರೆ. ಇದಕ್ಕೇನಾದರೂ ಪರ್ಯಾಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಥರ ವೀಡಿಯೋ ಮಾಡ್ತಿರೋದು ನಾನು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನನ್ನ. ನೋಡಿ ಸ್ನೇಹಿತರೆ, ನೋಡಿ ಈ ರೀತಿ ಪ್ರತಿಯೊಂದು ಜೋಳದ ದೊಂಟಲ್ಲೇನು 10ರಿಂದ 15 ಮುಳ್ಳುಸಜ್ಜೆ ಬೆಳೀತಾ ಇದೆ. ಇದಕ್ಕೇನು ಮಾಡಬೇಕು, ಇದಕ್ಕೆ ಕಳೆನಾಶಕ ಹೋದ್ರೂ ಸಿಗುತ್ತೆ, ಹೊಡೆದ್ರೆ ಹೋಗುತ್ತೆ, ಸಿಗುತ್ತೆ, ಸ್ಪ್ರೇ ಮಾಡಿದರೆ ಹೋಗುತ್ತೆ ಅಂತ ಎಲ್ಲ ರೈತರು ಹೇಳ್ತಾರೆ. ಎಲ್ಲ ರೈತರಿಗೂ ಈ ಕೆಮಿಕಲ್ಸು, ಫರ್ಟಿಲೈಸರ್ಸ್ ಕೂಡ ಹೇಳ್ತಾರೆ. ಬಟ್ ದೇವರಾಣೆಗೂ ಯಾವುದೇ ರೀತಿ ನೀವು ಕೆಮಿಕಲ್ಸ್ ಯೂಸ್ ಮಾಡಿದರೆ ಹೋಗಲ್ಲ ಸ್ನೇಹಿತರೆ, ಇದು ಹೋಗಲ್ಲ. ದಯವಿಟ್ಟು
ನೀವಾಗಿ ನೀವು ಅರ್ಥ ಮಾಡ್ಕೊಂಡು ಕೆಮಿಕಲ್ಸ್ ಕಮ್ಮಿ ಮಾಡ್ಕೊಂಡು ಆದಷ್ಟು ಎಷ್ಟು ಕೈಲಾಗುತ್ತೋ ಅಷ್ಟು ಕಿತ್ಕೊಳ್ರಿ, ಕಿತ್ತು ಬಿಸಾಕ್ರಿ, ಹೊರಗಡೆ ಬಿಸಾಕ್ರಿ, ಬೀಜ ಹಾಕಿನ ಮುಂಚೆನೇ ಕಿತ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್ ಸ್ನೇಹಿತರೆ ನೋಡಿ, ಸಿಕ್ಕಾಪಟ್ಟೆ ಮುಳ್ಸಜ್ಜೆ ನೋಡಿ ಇಲ್ಲಿ. ಈ ರೀತಿ ಜೋಳದಲ್ಲಿ ಬಂದರೆ ಯಾವ ರೈತನೂ ಉದ್ಧಾರ ಆಗಲ್ಲ ಸ್ನೇಹಿತರೆ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಈ ಏನಾದರೂ ಇದಕ್ಕೆ ಬರೆಯೇ ಮಾಡಲೇಬೇಕು ಅಂತೇಳಿ ಔಷಧಿನೂ ಕೂಡ ಅಕ್ಕಪಕ್ಕದ ಹೊಲ್ದವ್ರು ಹೊಡೆದಾರೆ. ಬಟ್ ನನ್ನ ಭೂಮಿ ಹಾಳಾಗುತ್ತಂತ ನಾನು ಹೊಡೆದಿಲ್ಲ ನಾನು. ಅದಕ್ಕೋಸ್ಕರ ನೀವು ದಯವಿಟ್ಟು ಕಳೆನಾಶಕ ಆಗಲಿ ಕ್ರಿಮಿನಾಶಕ ಆಗಲಿ ಯಾವುದೇ ರೀತಿ ಹೊಡಿಬೇಡ್ರಿ. ನೀವು ಹೊಡೆದು ಭೂಮಿನ ಹಾಳು ಮಾಡಿಬೇಡ್ರಿ. ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಬರೆಯೇ ಕಂಡ್ಕೋಬೇಕನ್ನೋದೇ ಒಂದು ಪ್ರಶ್ನೆ ಇವತ್ತು. ಇಷ್ಟು ಹೇಳ್ತಿದ್ದೀನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.